ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನೀವು ನಂಬಿ ಇಲ್ಲವೇ ನಂಬದಿರಿ, ನಮ್ಮ ಕೈಯಲ್ಲಿರುವ ರೇಖೆಗಳಲ್ಲಿ ತುಂಬಾ ರಹಸ್ಯಗಳು ಅಡಗಿವೆ. ಹಲವು ವರ್ಷಗಳ ಸಂಶೋಧನೆಯಲ್ಲಿ ತಿಳಿದಿದ್ದು ಏನಂದ್ರೆ, ಪ್ರತಿಯೊಬ್ಬರ ಅಂಗೈಯಲ್ಲಿ ಇಂತಹ ಕೆಲವು ಸೈನ್ ಇರುತ್ತವೆ. ಅವುಗಳು ನೀವು ಬೇರೆಯವರಿಗಿಂತ ಹೇಗೆ ಭಿನ್ನವಾಗಿದ್ದೀರಿ ಎಂದು ತೋರಿಸುತ್ತೆ. ನಮ್ಮಲ್ಲಿ ತುಂಬಾ ಜನರು ತಮ್ಮನ್ನು ತಾವೇ ವೀಕ್ ಅಂದುಕೊಂಡು ನಮ್ಮಲ್ಲಿ ಯಾವುದೇ ರೀತಿಯ ಸ್ಪೆಷಲ್ ಕ್ವಾಲಿಟೀಸ್ ಇಲ್ಲವೆಂದು, ಬೇರೆಯವರಿಗಿಂತ ಕಡಿಮೆ ಇಂಟೆಲಿಜೆಂಟ್ ಎಂದು ಅಂದುಕೊಳ್ಳುತ್ತಿರುತ್ತೀರಿ. ಆದರೆ ಕೆಲವು ಬಾರಿ ನೀವು ಬೇರೆಯವರಿಗಿಂತ ಸ್ಮಾರ್ಟ್ ಮತ್ತು ಜೀನಿಯಸ್ ಎಂಬ ವಿಷಯ ನಿಮಗೆ ತಿಳಿಯದೇ ಇರಬಹುದು. ಜೀವನದ ಮೋಟಿವೇಶನ್ಗಾಗಿ ಈ ಫ್ಯಾಕ್ಟ್ ಅನ್ನ ನೀವು ತಿಳಿದುಕೊಳ್ಳಲೇಬೇಕು. ಇದನ್ನ ನೀವು ತಿಳಿದುಕೊಳ್ಳದೆ ಇನ್ಯಾರು ತಿಳಿದುಕೊಳ್ಳುತ್ತಾರೆ? ಅಂಗೈಯ ಸೈನ್ಗಳ ಪ್ರಕಾರ ನೀವು ಜೀನಿಯಸ್ ಕ್ರಿಯೇಟಿವ್ ಪರ್ಸನ್ ಹೌದೋ ಅಲ್ಲವೋ ಎಂದು ನೋಡೋಣ. ಕೆಲವು ವರ್ಷಗಳ ಅಧ್ಯಯನದ ಪ್ರಕಾರ ಈ ಸೈನ್ ನಿಮ್ಮಲ್ಲಿ ಇದೆಯೋ ಇಲ್ಲವೋ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ಲೆಟರ್ ಎಕ್ಸ್ ಆನ್ ಯುವರ್ ಪಾಮ್. ವೀಕ್ಷಕರೇ, ನಿಮ್ಮ ಅಂಗೈಯಲ್ಲಿ ರೇಖೆಗಳು ಲೆಟರ್ ಎಕ್ಸ್ ರೀತಿ ಇದ್ರೆ ನೀವು ಈ ಪ್ರಪಂಚದಲ್ಲಿ ಸ್ಮಾರ್ಟ್ ಟೆಸ್ಟ್ಗಳಲ್ಲಿ ಒಬ್ಬರು. ಇದನ್ನು ನೀವು ಗ್ರಹಿಸದೇ ಇರಬಹುದು, ಆದರೆ ನೀವು ಏನೇನು ಮಾಡಬಹುದು ಎಂದು ಊಹೆ ಕೂಡ ನೀವು ಮಾಡಲಾಗದು. ಈ ಪ್ರಪಂಚದಲ್ಲಿ ಕೇವಲ 5% ಜನರ ಅಂಗೈಯಲ್ಲಿ ಮಾತ್ರವೇ ಈ ಎಕ್ಸ್ ಲೆಟರ್ ಅನ್ನ ನೋಡಬಹುದು. ಹೆಚ್ಚಾಗಿ ಭಾರತ, ಬಾಂಗ್ಲಾದೇಶ, ನೇಪಾಳ ದೇಶಗಳ ಪ್ರಜೆಗಳ ಅಂಗೈಯಲ್ಲಿ ಈ ರೇಖೆಗಳು ಹೆಚ್ಚಾಗಿ ಇರುತ್ತವೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಕಿಂಗ್ ಅವರಿಗೆ ಈ ಪಾಮ್ ಹಿಸ್ಟ್ರಿಯ ಮೇಲೆ ತುಂಬಾನೇ ನಂಬಿಕೆ ಇರುತ್ತೆ. ಅವರು ತಮ್ಮ ಭವಿಷ್ಯದ ಯೋಜನೆಗಳನ್ನ ತಮ್ಮ ಹಸ್ತರೇಖೆಗಳ ಆಧಾರದ ಮೇಲೆ ನಿರ್ಧಾರ ಮಾಡುತ್ತಿದ್ದರು. ಮಾಸ್ಕೋದ STI ಯೂನಿವರ್ಸಿಟಿ ಅವರು ಯಾರ ಕೈಯಲ್ಲಿ ಈ ಎಕ್ಸ್ ಮಾರ್ಕ್ ಇರುತ್ತದೆ ಅಂತವರ ಮೇಲೆ ಒಂದು ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ನಲ್ಲಿ ಅವರಿಗೆ ತಿಳಿದದ್ದು ಏನಂದ್ರೆ, ಈ ಎಕ್ಸ್ ಮಾರ್ಕ್ ಇರುವವರು ಹೆಚ್ಚಾಗಿ ನಾಯಕರಾಗುತ್ತಾರೆ, ಅಂದರೆ ಪ್ರಪಂಚವನ್ನ ಲೀಡ್ ಮಾಡ್ತಾರೆ. ನಾವು ಈ ಮಾತುಗಳನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಅಮೆರಿಕದ 16ನೇ ಪ್ರೆಸಿಡೆಂಟ್ ಅಬ್ರಾಹಿಂ ಲಿಂಕನ್ ಅವರ ಕೈಯಲ್ಲಿ ಕೂಡ ಈ ಮಾರ್ಕ್ಗಳು ಇದ್ದವು. ನಾವು ಈ ವಿಷಯವನ್ನ ಯಾಕೆ ಹೇಳುತ್ತಿದ್ದೇವೆ ಅಂದ್ರೆ, ಇದು ನಿಜವೆಂದು ನೀವು ಈಗ ಖಚಿತ ಮಾಡಿಕೊಳ್ಳಬಹುದು. ಈಗ ನೀವು ಅಷ್ಟೊಂದು ಯಶಸ್ವಿ ವ್ಯಕ್ತಿ ಆಗದೇ ಇರಬಹುದು, ಆದರೆ ಈ ಸೈನ್ ನಿಮ್ಮ ಅಂಗೈಯಲ್ಲಿ ಇದ್ರೆ ಅದೇ ಒಂದು ಪವಾಡ. ನಿಜವಾದ ಪವರ್ ನೋಡಲು ಸ್ವಲ್ಪ ಸಮಯವಾದರೂ ಪರವಾಗಿಲ್ಲ, ಕಾಯಿರಿ, ತಪ್ಪದೆ ನೋಡ್ತೀರಿ. ಈ ಎಕ್ಸ್ ಮಾರ್ಕ್ ನಿಮ್ಮ ಕೈ ಮೇಲೆ ಇದ್ರೆ ನಿಮಗೆ ತುಂಬಾ ಹಣ ಬರುತ್ತದೆ, ಜೊತೆಗೆ ತುಂಬಾ ಆಡಂಬರದ ಜೀವನವನ್ನ ನಡೆಸುತ್ತೀರಿ. ಆದ್ರಿಂದ ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ. ಹಾಗೆ ನೀವು ಪ್ರತಿದಿನ ನಿಮ್ಮನ್ನ 1% ಇಂಪ್ರೂವ್ ಮಾಡುತ್ತಾ ಹೋಗಿ. ನಂಬರ್ 2, ಲೆಟರ್ ಎಂ ಆನ್ ಯುವರ್ ಪಾಮ್. ವೀಕ್ಷಕರೇ, ಯಾರ ಅಂಗೈಯಲ್ಲಿ ಎಂ ಲೆಟರ್ ಇರುತ್ತದೆಯೋ ಅವರ ಬಳಿ ಹಣಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಅವರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನ ಪಡೆಯುತ್ತಾರೆ. ಕೆಲವು ಸೈಂಟಿಫಿಕ್ ರಿಸರ್ಚ್ ನಲ್ಲಿ ತಿಳಿದದ್ದೇನೆಂದ್ರೆ, ಯಾರ ಅಂಗೈಯಲ್ಲಿ ಲೆಟರ್ ಎಂ ಇರುತ್ತದೆಯೋ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗಿರುತ್ತಾರೆ. ಅವರು ಯಾವಾಗಲೂ ಬೇರೆಯವರ ಮೇಲೆ ಆಧಾರವಾಗಿ ಇರೋದಿಲ್ಲ. ಸ್ವಂತವಾಗಿ ಏನನ್ನಾದರೂ ಮಾಡಬೇಕು ಎಂದುಕೊಳ್ಳುತ್ತಾರೆ. ಅವರ ಗುರಿಯ ಕಡೆಗೆ ಅವರೇ ದಾರಿಯನ್ನ ಸೃಷ್ಟಿಸಿಕೊಂಡು ಹೋಗಲು ಇಷ್ಟಪಡ್ತಾರೆ. ಅವರ ಗುರಿಯೆಡೆಗೆ ಅವರೇ ದಾರಿಯನ್ನ ಸೃಷ್ಟಿ ಮಾಡಿಕೊಂಡು ಹೋಗಲು ಇಷ್ಟಪಡ್ತಾರೆ. ಈಗ ನಿಮ್ಮಲ್ಲಿ ತುಂಬಾ ಜನರು ಈ ಸೈನ್ ನಿಮ್ಮ ಅಂಗೈಯಲ್ಲಿ ಇದೆಯೇ ಎಂದು ಚೆಕ್ ಮಾಡುತ್ತಿರುತ್ತೀರಿ. ಒಂದು ವೇಳೆ ಈ ಲೆಟರ್ ನಿಮ್ಮ ಅಂಗೈಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ತಪ್ಪಾಗಿ ಗ್ರಹಿಸಬೇಡಿ. ನೀವು ಈಗ ಸಕ್ಸಸ್ಫುಲ್ ಆಗದೇ ಇರಬಹುದು, ತುಂಬಾ ಫೇಲ್ಯೂರ್ ನೋಡುತ್ತಿರಬಹುದು, ಆದರೆ ಈ ಚಿಹ್ನೆ ನಿಮ್ಮ ಅಂಗೈಯಲ್ಲಿದ್ರೆ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತೀರಿ. ಸಕ್ಸಸ್ ನಿಮ್ಮ ಸ್ವಲ್ಪ ದೂರದಲ್ಲಿಯೇ ಇದೆ. ಡೋಂಟ್ ಗಿವ್ ಅಪ್. ನಂಬರ್ 3, ಜುಪಿಟರ್ ಮೌಂಟ್ ಸೇಸ್ ಎವ್ರಿಥಿಂಗ್ ಅಬೌಟ್ ಯುವರ್ ಫ್ಯೂಚರ್. ವೀಕ್ಷಕರೇ, ಜುಪಿಟರ್ ಮೌಂಟ್ ಅಂದ್ರೆ ಬೃಹಸ್ಪತಿ. ಇದು 8 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ. ಇದರ ಸೈಜ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇದರಲ್ಲಿ 1331 ಭೂಮಿಯನ್ನ ಇಡಬಹುದು. ನಿಮ್ಮ ಕೈಯಲ್ಲಿ ಜುಪಿಟರ್ ಮೌಂಟ್ ನಿಮ್ಮ ಬಲಗೈನ ತೋರು ಬೆರಳ ಕೆಳಗೆ ಇರುತ್ತದೆ. ಯಾರಿಗೆ ಈ ಸ್ಥಳದಲ್ಲಿ ಉಬ್ಬಿದ ರೀತಿ ಇರುತ್ತದೆಯೋ ಅವರು ಸರ್ಕಾರಿ ಕೆಲಸವನ್ನ 90% ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಈ ಜುಪಿಟರ್ ಮೌಂಟ್ ಅಂಗೈಯಲ್ಲಿದ್ರೆ ನೀವು ಲಕ್ಕಿ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ಅರ್ಥ. ನಂಬರ್ 4, ಹ್ಯಾಂಡ್ ಶೇಪ್. ಸ್ನೇಹಿತರೆ, ಪಾಮ್ ಹಿಸ್ಟ್ರಿಯಲ್ಲಿ 4 ರೀತಿಯ ಹ್ಯಾಂಡ್ ಶೇಪ್ಗಳು ಇರುತ್ತವೆ. ಈಗ ನೀವು ನಿಮ್ಮ ಹ್ಯಾಂಡ್ ಶೇಪ್ ಯಾವ ರೀತಿ ಇದೆ ಎಂದು ಚೆಕ್ ಮಾಡಿಕೊಳ್ಳಿ. ಫಸ್ಟ್ ಟೈಪ್, ಅರ್ತ್ ಹ್ಯಾಂಡ್. ನಿಮ್ಮ ಅಂಗೈ ಚೌಕಾಕಾರದಲ್ಲಿ ಇದ್ದು ಬೆರಳು ಸಣ್ಣದಾಗಿ ಇರುತ್ತವೆ. ಹೀಗೆ ಇರುವ ವ್ಯಕ್ತಿಗಳು ಪ್ರತಿ ವಿಷಯದಲ್ಲೂ ಪ್ರಾಮಾಣಿಕವಾಗಿ ಇರುತ್ತಾರೆ ಮತ್ತು ಪ್ರಾಕ್ಟಿಕಲಿ ಡೌನ್ ಟು ಅರ್ತ್ ರೀತಿ ಇರುತ್ತಾರೆ. ಸೆಕೆಂಡ್ ಟೈಪ್, ಫೈರ್ ಹ್ಯಾಂಡ್.
ಯಾರ ಅಂಗೈ ರೆಕ್ಟ್ಯಾಂಗಲ್ ಶೇಪ್ ಇದ್ದು ಬೆರಳುಗಳು ಸಣ್ಣದಾಗಿ ಇರುತ್ತದೆಯೋ ಆ ಕೈಗಳನ್ನು ಫೈರ್ ಹ್ಯಾಂಡ್ ಎನ್ನುತ್ತಾರೆ. ಈ ಶೇಪ್ ಇರುವವರು ನೈಸರ್ಗಿಕವಾಗಿ ಹುಟ್ಟುತ್ತಲೇ ಲೀಡರ್ ಮತ್ತು ರಿಸ್ಕ್ ಟೇಕರ್ ಆಗಿರುತ್ತಾರೆ. ಥರ್ಡ್ ಟೈಪ್ ವಾಟರ್ ಹ್ಯಾಂಡ್, ಅಂದರೆ ಅಂಗೈ ಮತ್ತು ಬೆರಳುಗಳು ಉದ್ದವಾಗಿರುತ್ತವೆ. ಈ ಜನರು ಅವರ ಕ್ರಿಯೇಟಿವಿಟಿ ಮತ್ತು ಚರಿಷ್ಮಾದಿಂದ ಜನರ ಹೃದಯವನ್ನ ಸುಲಭವಾಗಿ ಗೆಲ್ಲುತ್ತಾರೆ. ಹಾಗೆ ಇವರು ತುಂಬಾ ಮೃದು ಸ್ವಭಾವ ಮತ್ತು ಎಮೋಷನಲ್ ಆಗಿ ಇರ್ತಾರೆ. ಇವರು ಬೇರೆಯವರ ಮಾತುಗಳಿಂದ ತುಂಬಾ ಬೇಗ ನೋವು ಪಡುತ್ತಾರೆ. ಫೋರ್ತ್ ಟೈಪ್ ಏರ್ ಹ್ಯಾಂಡ್, ಅಂಗೈ ಚೌಕಾಕಾರದಲ್ಲಿ ಇದ್ದು ಬೆರಳುಗಳು ದಪ್ಪವಾಗಿ ಇರುತ್ತವೆ. ಇವರು ತುಂಬಾ ಕ್ಲೇವರ್ ಮತ್ತು ಇಂಟೆಲಿಜೆಂಟ್. ಇವರು ತಮ್ಮ ಗುರಿಯನ್ನ ತಲುಪಲು ಯಾವಾಗಲೂ ಹೊಸ ಹೊಸ ಉಪಾಯಗಳನ್ನ ಮಾಡುತ್ತಿರುತ್ತಾರೆ. ಆದರೆ ಇವರು ಓವರ್ ಥಿಂಕ್ ಮಾಡುತ್ತಾ ಬೇಗನೆ ಡಿಸ್ಟ್ರಾಕ್ಟ್ ಆಗುತ್ತಾರೆ. ಸ್ನೇಹಿತರೆ, ಇವುಗಳಲ್ಲಿ ಯಾವ ಹ್ಯಾಂಡ್ ಲಕ್ಕಿ ಎಂದು ಕೇಳಿದರೆ ಪಾಮ್ ಹಿಸ್ಟರಿಯ ಪ್ರಕಾರ ಏರ್ ಇಲ್ಲವೇ ಫೈರ್ ಹ್ಯಾಂಡ್ ಇರುವವರು ಎಂದು ಹೇಳಬಹುದು. ಪೊಟೆನ್ಷಿಯಲ್ ಲಿಮಿಟ್ಲೆಸ್ ಆಗಿರುತ್ತೆ. ನೀವು ಸ್ವಲ್ಪ ಕಷ್ಟಪಟ್ಟರೆ ಎಲ್ಲವನ್ನ ದಾಟಿಕೊಂಡು ರಾಕೆಟ್ ಸ್ಪೀಡ್ನಲ್ಲಿ ಬೆಳೆಯುತ್ತೀರಿ ಅಂತ ಅರ್ಥ. ಈಗ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಕಾಲಿನ ಪಾದಗಳನ್ನ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ 5 ರೀತಿಯ ಪಾದಗಳು ಇರುತ್ತವೆ: ಈಜಿಪ್ಟಿಯನ್, ರೋಮನ್, ಗ್ರೀಕ್, ಜರ್ಮನಿಕ್ ಮತ್ತು ಸೆಲ್ಟಿಕ್. ನೀವು ಇದನ್ನ ನಿಮ್ಮ ಪಾದಗಳೊಂದಿಗೆ ಮ್ಯಾಚ್ ಮಾಡಿ. ಇವುಗಳಲ್ಲಿ ನಿಮ್ಮ ಪಾದ ಯಾವುದಾಗಿದೆ? ಒಂದು ವೇಳೆ ನಿಮ್ಮ ಪಾದ ಈಜಿಪ್ಟಿಯನ್ ಆದರೆ ನೀವು ತುಂಬಾ ಲಕ್ಕಿ ಪರ್ಸನ್. ಈ ಪಾದದವರು ಯಾರನ್ನ ಬೇಕಾದರೂ ಅವರ ಮಾತಿನಲ್ಲೇ ಮ್ಯಾಜಿಕ್ ಮಾಡುತ್ತಾ ತಮ್ಮ ಕಡೆಗೆ ಓಲೈಸಿಕೊಳ್ಳುತ್ತಾರೆ. ಒಂದು ವೇಳೆ ನಿಮ್ಮ ಪಾದ ರೋಮನ್ ಆದರೆ ನೀವು ಲೈಫ್ನಲ್ಲಿ ಸೆವೆರಲ್ ಆಸ್ಪೆಕ್ಟ್ಸ್ ಅನ್ನ ತುಂಬಾ ಸ್ಮಾರ್ಟ್ ಆಗಿ ಬ್ಯಾಲೆನ್ಸ್ ಮಾಡಬಲ್ಲಿರಿ. ನೀವು ಒಬ್ಬ ಲಾಜಿಕಲ್ ಪರ್ಸನ್ ಹಾಗೂ ನಿಮ್ಮ ಕಾನ್ಫಿಡೆನ್ಸ್ ಹೈ ಲೆವೆಲ್ ಅಲ್ಲಿ ಇರುತ್ತದೆ. ಒಂದು ವೇಳೆ ನಿಮ್ಮ ಪಾದ ಗ್ರೀಕ್ ಆದರೆ ನೀವು ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಮತ್ತು ನಿಮ್ಮಲ್ಲಿ ನಾಯಕತ್ವದ ಗುಣ ಗರಿಷ್ಠ ಮಟ್ಟದಲ್ಲೇ ಇರುತ್ತೆ. ಇವರು ಬೇರೆಯವರನ್ನ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಪಾದ ಜರ್ಮನಿಕ್ ಆದರೆ ನಿಮ್ಮ ಇಂಟೆಲಿಜೆನ್ಸ್ ನಾರ್ಮಲ್ ಆಗಿ ಇರುತ್ತೆ. ನೀವು ಡೌನ್ ಟು ಅರ್ತ್ ಪರ್ಸನ್ ಆಗಿರುತ್ತೀರಿ. ಕೊನೆಯದು ನಿಮ್ಮ ಪಾದ ಸೆಲ್ಟಿಕ್ ಆಗಿದ್ರೆ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವವರು ಆಗಿರ್ತೀರಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ನಿಮ್ಮ ಬಳಿ ಸ್ಮಾರ್ಟ್ ಪರಿಹಾರ ಇರುತ್ತೆ. ಈ 5 ಪಾದಗಳಲ್ಲಿ ಯಾವುದು ಲಕ್ಕಿ ಪಾದ ಅಂತ ಕೇಳಿದರೆ ಅದು ಈಜಿಪ್ಟಿಯನ್ ಅಂಡ್ ರೋಮನ್. ಈ 2 ಪಾದಗಳಲ್ಲಿ ನಿಮ್ಮ ಪಾದದ ಡಿಸೈನ್ 2ರಲ್ಲಿ ಒಂದಾಗಿದ್ರೆ ನೀವು ಪ್ರಪಂಚದಲ್ಲಿಯೇ ಲಕ್ಕಿ ಅಂಡ್ ಇಂಟೆಲಿಜೆನ್ಸ್ ಪೀಪಲ್ಗಳಲ್ಲಿ ಒಬ್ಬರಾಗಿರುತ್ತೀರಿ. ನಿಮ್ಮ ಬ್ರೈನ್ ಯಾವಾಗಲೂ ಯಶಸ್ಸನ್ನ ಹಿಂಬಾಲಿಸುತ್ತಿರುತ್ತದೆ. ಒಂದು ವೇಳೆ ಈಗ ನೀವು ಯಶಸ್ಸನ್ನ ಪಡೆಯುತ್ತಿಲ್ಲ ಎಂದು ಆಗುತ್ತಿದ್ರೆ ನೊಂದುಕೊಳ್ಳಬೇಡಿ. ಕೆಲವು ದಿನಗಳ ಕಾಲ ಕಾಯಿರಿ, ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ಜೊತೆಗೆ ನೀವು ಬೇರೆಯವರಿಗಿಂತ ವಿಭಿನ್ನ ಮತ್ತು ಸ್ಪೆಷಲ್ ಆಗಿರುತ್ತೀರಿ ಎಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ನಂಬರ್ 5, ಫಿಂಗರ್ ಅಲೈನ್ಮೆಂಟ್. ನೀವು ನಿಮ್ಮ ಮಧ್ಯ ಬೆರಳಿನ ಬಲ ಮತ್ತು ಎಡಗಡೆ ಇರುವ ಬೆರಳುಗಳ ಅಲೈನ್ಮೆಂಟ್ ಚೆಕ್ ಮಾಡಿ. ಈ 3 ಕೇಸ್ಗಳಲ್ಲಿ ನಿಮ್ಮದು ಯಾವುದು ನೋಡಿ. ಮೊದಲನೆಯದು ಲೆಫ್ಟ್ ಫಿಂಗರ್ ಈಸ್ ಬಿಗರ್ ದ್ಯಾನ್ ರೈಟ್ ಫಿಂಗರ್. ಎರಡನೆಯದು ರೈಟ್ ಫಿಂಗರ್ ಈಸ್ ಬಿಗರ್ ದ್ಯಾನ್ ಯುವರ್ ಲೆಫ್ಟ್ ಫಿಂಗರ್. ಮೂರನೆಯದ್ದು ಬೋತ್ ಫಿಂಗರ್ಸ್ ಹ್ಯಾವ್ ಸೇಮ್ ಹೈಟ್. ಒಂದು ವೇಳೆ ನಿಮ್ಮ ಬೆರಳುಗಳು ನಾವು ಮೊದಲು ಹೇಳಿದ ರೀತಿ ಇದ್ರೆ ನೀವು ಗುರಿ ಸಾಧನೆಯ ಕೆಲಸದಲ್ಲಿ ಯಾವಾಗಲೂ ಲೀಡಿಂಗ್ ಪೊಸಿಷನ್ನಲ್ಲಿ ಲಕ್ಷ್ಯವನ್ನ ಇಟ್ಕೊಳ್ಳುತ್ತೀರಿ. ಒಂದು ವೇಳೆ ರೈಟ್ ಫಿಂಗರ್ ಈಸ್ ಬಿಗರ್ ದ್ಯಾನ್ ಯುವರ್ ಲೆಫ್ಟ್ ಫಿಂಗರ್ ಆಗಿದ್ರೆ ನೀವು ಎವರೆಸ್ಟ್ಗಿಂತಲೂ ತುಂಬಾ ಇಂಟೆಲಿಜೆಂಟ್ ಆಗಿರುತ್ತೀರಿ. ಪ್ರತಿಯೊಂದರಲ್ಲೂ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಿ, ಹೊಸ ಹೊಸ ಯೋಜನೆಗಳನ್ನ ಕ್ರಿಯೇಟ್ ಮಾಡುತ್ತೀರಿ. ಬೋತ್ ಫಿಂಗರ್ ಹ್ಯಾವ್ ಸೇಮ್ ಹೈಟ್ ಆಗಿದ್ರೆ ನಿಮಗೆ ನಮ್ಮ ಕಡೆಯಿಂದ ಶುಭಾಶಯ. ನೀವು ಪ್ರಪಂಚದ 7% ಜನರಲ್ಲಿ ಒಬ್ಬರಾಗಿದ್ದೀರಿ. ನಿಮ್ಮ IQ ಲೆವೆಲ್ ಬೇರೆಯವರ ಜೊತೆ ಕಂಪೇರ್ ಮಾಡಿದರೆ ತುಂಬಾ ಹೆಚ್ಚಾಗಿರುತ್ತೆ. ನೀವು ಯಾವುದನ್ನ ಬಯಸುತ್ತೀರೋ ಅದನ್ನ ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದು. ನಂಬಿ ನಂಬದೇ ಇರಿ, ಇದು ಅಧ್ಯಯನದಲ್ಲಿ ಬಂದಿರುವಂತಹ ಮಾಹಿತಿಗಳು. ಇದೇ ವಿಚಾರದಲ್ಲಿ ತುಂಬಾ ಜನರು ಸಾಧಿಸಿ ತೋರಿಸಿದ್ದಾರೆ. ದೇವರು ನಿಮ್ಮ ಕೈಯ ಮೇಲೆ ಸುಮ್ಮನೆ ರೇಖೆಗಳನ್ನ ಬರೆಯೋದಿಲ್ಲ. ನಿಮ್ಮನ್ನ ನೀವು ನಂಬಿ, ನಿಮ್ಮಲ್ಲಿ ನಿಮಗೆ ಪೊಟೆನ್ಷಿಯಲ್ ಇದೆ, ನಿಮ್ಮಲ್ಲಿ ಸಕ್ಸಸ್ ಆಗುವ ಅರ್ಹತೆ ಕೂಡ ಇದೆ. ನೀವು ಇದನ್ನ ನಂಬಿದ್ರೆ ಈ ಜಗತ್ತಿನಲ್ಲಿ ನೀವು ಏನು ಬೇಕಾದರೂ ಸಾಧಿಸಬಹುದು. ಒಂದು ವೇಳೆ ನಿಮ್ಮ ಅಂಗೈಯಲ್ಲಿ ಏನು ಇಲ್ಲದಿದ್ದರೆ ನಾವು ನಿಮಗೆ ಒಂದನ್ನೇ ಹೇಳುತ್ತೇವೆ: ಅದೃಷ್ಟಕ್ಕಿಂತಲೂ ಮೊದಲು ನೀನು ಕಷ್ಟಪಡಬೇಕು ಎಂದು ಆ ದೇವರು ಬರೆದಿದ್ದಾರೆ. ಲಕ್ ಈಸ್ ಎ ಪ್ರಾಡಕ್ಟ್ ಆಫ್ ಹಾರ್ಡ್ ವರ್ಕ್. ದಿ ಹಾರ್ಡರ್ ಯು ವರ್ಕ್, ದಿ ಲಕ್ಕಿ ಆರ್ ಯು ಗೆಟ್ ಪೊಟೆನ್ಷಿಯಲ್. ಸ್ನೇಹಿತರೆ, ನಿಮ್ಮ ಅಂಗೈಯಲ್ಲಿರುವ ರೇಖೆಗಳು ಏನು ತಿಳಿಸುತ್ತವೆ, ನಮ್ಮ ಬೆರಳುಗಳು ಯಾವ ರೀತಿ ಇದ್ದರೆ ನಾವು ಹೇಗೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ದೊರಕಿತೆ ಎಂದು ಭಾವಿಸ್ತೇವೆ. ಹಾಗಂತ ರೇಖೆಗಳಲ್ಲೇ ಎಲ್ಲವೂ ಇದೆ ಅಂತ ಅರ್ಥ ಅಲ್ಲ. ನಾವು ಕೆಲವೊಂದು ವಿಚಾರದಲ್ಲಿ ಶ್ರಮವನ್ನ ಪಡಲೇಬೇಕು. ಆ ಶ್ರಮಕ್ಕೆ ಮಾತ್ರ ಪ್ರತಿಫಲ ಸಿಗುತ್ತೆ. ನಮ್ಮ ರೇಖೆ ಚೆನ್ನಾಗಿದೆ ಅಂತ ಸುಮ್ಮನೆ ಕುಳಿತುಕೊಂಡ್ರೆ ಏನೇನು ಮಾಡೋದಕ್ಕಾಗೋದಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.